ಮಿತಾ ಅವರೇ, ನಮಗೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಹಾಗಾದ್ರೆ ಇವತ್ತಿನ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಮಾಡಿದ ಸಮಯ ಸರಿಯಾಗಿದೆ. ಹಾಗಾದ್ರೆ ಉಳಿದ ಸಚಿವರ ಟೈಮ್ ಏನಾಗಿದೆ ಅನ್ನೋದನ್ನ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಜಾತಕವನ್ನು ಪ್ರೆಡಿಕ್ಷನ್ ಕೊಟ್ಟಿದೆ. ಅವರ ಒಂದು ಟೈಮು ತುಂಬ ಚೆನ್ನಾಗಿದೆ. ಯಾಕಂದರೆ ಅವ್ರಿಗೆ ಏನು ಶನಿ ದಶೆ ನಡೀತಾ ಇದೆ, ಆ ದಶದಲ್ಲೇ ಅವರು CM ಆಗ್ತಾರೆ ಅಂತ ಸತತ ಬಾರಿ ಹೇಳ್ತಾ ಬಂದಿದೆ. ಇದನ್ನು ಸುಮಾರು 1 ವರ್ಷದಿಂದ ಕೂಡ ಹೇಳ್ತಾ ಇದೆ. ಆದರೆ ಆ ಟೈಮ್ ಬರಬೇಕು. ಯಾಕೆ ಅಂತಂದರೆ ಅವರ ಲಗ್ನ ಬಂದು ಮೇಷ ಲಗ್ನ ಆಗಿರುತ್ತೆ. ಹಾಗೆ ಲಗ್ನಾಧಿಪತಿ ಕುಜ ಮತ್ತು ಅವರ ಒಂದು ಟೈಮ್ ಇವಾಗ ಶನಿ ದಶ ನಡೀತಾ ಇದೆ. ಶನಿ ದಶ ಚಂದ್ರ ಭುಕ್ತಿಯಲ್ಲಿರ್ತಾರೆ. ಸೊ ಅವರ ಒಂದು ಚಂದ್ರ ಭುಕ್ತಿ ಶನಿ ದಶ ಸ್ಟಾರ್ಟ್ ಆಗಿ 2015ರಿಂದ ಶನಿ ದಶ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಟೈಮ್ಗೆ ಅವರು ಕಾಯ್ತಾ ಇದ್ದರು. ಆ ಒಂದು ಟೈಮ್ ಕೂಡ ಬಂದಾಗ, ಯಾಕಂದರೆ CM ಆಗ್ತಾರೆ ಅಂತ ಎಲ್ಲರೂ ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತು. ಅವರ ಒಂದು ಜಾತಕವನ್ನು ನೋಡಿದಾಗ CM ಆಗೋವಂಥ ಜಾತಕನೇ, ಅವ್ರು CM ಆಗೇ ಆಗ್ತಾರೆ ಅಂತ ಎಲ್ರಿಗೂ ಗೊತ್ತು. ಆದರೆ ಅದಕ್ಕೆ ಪರ್ಟಿಕ್ಯುಲರ್ ಅಂತ ಒಂದು ಟೈಮ್ ಇರುತ್ತೆ. ಆ ಟೈಮ್ ಬರಬೇಕು ಅಂತ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ. ಜೊತೆಗೆ ಆ ಟೈಮ್ ಕೂಡ ಬಂದಿದೆ. ಸೊ ಅದೇ ರೀತಿ ನೋಡಿ, ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ರು. ಅದು 3ನೇ ತಾರೀಕು ಮಾಡಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಬೇರೆ ಸಚಿವರು ಅಂತ ತಗೊಂಡಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇರೆ ಸಚಿವರುಗಳು ಕೆಲವರು ರಾಜೀನಾಮೆ ಕೊಡೋ ಅಂಥದ್ದು ಒಂದು ಸಂಘಟನೆಗಳು ಬರ್ತಾ ಹೋಗ್ತದೆ. ಮತ್ತು ಅಧಿಕಾರ ಅಂತ ಬಂದಾಗ ನಮ್ಮ ಅಧಿಕಾರಕ್ಕೆ ಸೂರ್ಯನೇ ಅಧಿಪತಿಯಾಗಿರ್ತಾನೆ. ಹಾಗಾಗಿ ಸೂರ್ಯ ಕೂಡ 8ನೇ ಮನೆಯಲ್ಲಿರ್ತಾನೆ. ಸೂರ್ಯ ಕೂಡ 8ನೇ ಮನೆಯಲ್ಲಿದ್ದು ಶನಿ ಸೂರ್ಯನ ಒಬ್ಬರನ್ನೊಬ್ಬರು ನೋಡೋದ್ರಿಂದ ಹಲವಾರು ಸಚಿವರು ಇಬ್ಬಾಗ ಆಗುವಂಥ ಪರಿಸ್ಥಿತಿಗಳು ಬರ್ತಾ ಹೋಗುತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಜಾತಕ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ. ಅವ್ರಿಗೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗಾಗಿರೋದಕ್ಕೆ ಅವರು ಈ ಟೈಮಲ್ಲಿ ಅವರು CM ಆಗಿದ್ದಾರೆ. ಯಾಕಂದರೆ ಶನಿ ದಶೆ, ನಾನು ಫಸ್ಟ್ ಹೇಳಿದೆ, ಶನಿ ದಶೆ ಸ್ಟಾರ್ಟ್ ಆಗಿ 2015ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಆದರೆ ಈ ಟೈಮಲ್ಲಿ ಅವರು CM ಆಗಿದ್ದಾರೆ ಅಂದರೆ ಅದಕ್ಕೂ ಒಂದು ಟೈಮ್ ಬೇಕು. ಚಂದ್ರ ಭುಕ್ತಿ ನಡೀತಾ ಇರೋದ್ರಿಂದ, ಚಂದ್ರ ಕೂಡ ಅವರ ಒಂದು ಜಾತಕದಲ್ಲಿ 2ನೇ ಮನೆ ಅಂದರೆ ಧನಸ್ಥಾನದಲ್ಲಿರ್ತಾನೆ ಚಂದ್ರ. ಹಾಗಾಗಿ ಈ ಟೈಮ್ ಅವ್ರಿಗೆ ತುಂಬ ಮಾಡಿಸಿರೋ ಅಂಥ ಟೈಮ್ ಆಗಿರುತ್ತೆ CM ಆಗೋದಕ್ಕೆ. ಹಾಗಾಗಿ ಅವ್ರಿಗೆ ಈ ಟೈಮ್ ಕೂಡ ಬಂದಿದೆ. ಆದರೆ ಎಲ್ಲೋ ಒಂದು ಕಡೆ ನೋಡಿ, ಈ ಒಂದು ಬೇರೆ ಅಂತ ಬಂದಕ್ಕ ಈ ಏನಾಗುತ್ತಪ್ಪ ಅಂತಂದರೆ ಅಧಿಕಾರಿಗಳಿಗೆ ಸ್ವಲ್ಪ ಸಂಕಷ್ಟಗಳು ಬರ್ತಾ ಹೋಗುತ್ತೆ. ಅಧಿಕಾರಿಗಳು ಕೆಲವೊಂದು ಸತಿ ಯಾರಾದರೂ ಅಧಿಕಾರಿಗಳು ಕೆಲಸವನ್ನು ಬಿಟ್ಟೋಗೋ ಅಂಥದ್ದು, ಅಥವಾ ಯಾವುದೋ ಒಂದು ಹಗರಣದಲ್ಲಿ ಸಿಕ್ಕಾಕೊಳ್ಳೋ ಅಂಥದ್ದು, ಅದೇ ರೀತಿ ಅಧಿಕಾರಿಗಳ ಒಂದು ಸೂಸೈಡ್ ಆಗಿರ್ಬೋದು, ಅಥವಾ ಏನಾದರೂ ಒಂದು ಕೆಟ್ಟ ಒಂದು ಸಂಘಟನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಕನಕಪುರದವರೇ ಆಗಿರ್ತಾರೆ. ಅವರು CM ಆಗಿರೋದು ಬಹಳಷ್ಟು ಖುಷಿ ವಿಚಾರ ಅಂತ ಹೇಳ್ಬೋದು. ಮತ್ತು ಅವರು ರಾಜಕೀಯ ಅವ್ರಿಗೇನು ಹೊಸದಲ್ಲ, ಯಾಕಂದರೆ ಅವರು ರಾಜಕೀಯದಲ್ಲೇ ಇರೋರು. ಆದರೆ ಎಲ್ಲೋ ಒಂದು ಕಡೆ ಗ್ರಹಗತಿಗಳು ಏನಾಗತ್ತೆ, ಗ್ರಹಗತಿಗಳು ಎಲ್ಲೆಲ್ಲಿ ಇರ್ತವೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಧನಸ್ಸು ರಾಶಿಗೆ ಮತ್ತು ಶನಿಯ ಒಂದು ದೃಷ್ಟಿ ಬೀಳೋದ್ರಿಂದ, ಯಾಕಂದರೆ ಗುರು ಯಾವತ್ತಿದ್ರೂ ಗುರು ಸಪೋರ್ಟ್ ಮಾಡಬೇಕು. ತುಲಾ ಲಗ್ನಕ್ಕೆ ಗುರು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಆ ತುಲಾ ಲಗ್ನ ಮತ್ತು ಅವತ್ತಿನ ರಾಶಿ ಅದು ತಗೊಂಡಾಗ ಎಲ್ಲೋ ಒಂದು ಕಡೆ ಗುರುವಿನ ಒಂದು ಗುರುಬಲ ಇರೋದಿಲ್ಲ ಅಂತ ಹೇಳ್ಬೋದು.